ಅಮ್ಮ ಈಗ ಸಿಎಂ ಪ್ರಕರಣದಲ್ಲಿ ಅವನು ತಮಗೆ ಸಂಬಂಧಪಟ್ಟಿದ್ದ ಒಂದು ಜಮೀನು ಸಿಂಕಾಕೊಂಡಿದೆ. ಹೌದು. ಹೇಗೆ ಅಂತ, ಯಾರ ಜಮೀನು, ದೇವರಾಜ್ ಅವರು ತಮ್ಗೆ ಏನಾಗಬೇಕು ಹೇಗೆ ಅಂತ? ದೇವರಾಜ್ ಅವರು ನಮ್ಮ ಚಿಕ್ಕಪ್ಪ. ನಮಗೆ ತಾತನಿಂದ ಬಂದಿದ್ದು ನಮ್ಮ ತಂದೆಗೆ, ಅವರಿಂದ ಇದು ಇವ್ರಿಗೆ ಸಬ್ಮಿಟ್ ಆಗಿರೋದು. ನಮಗೆ ಬರಬೇಕು ಜಮೀನು. ಹೌದು. ಅದನ್ನ ಹೇಗೆ ಬರ್ಸ್ಕೊಂಡ್ರು? ನಿಮಗೆ ಗೊತ್ತಿರಲಿಲ್ಲ? ಇಲ್ಲ, ನಮಗೆ ಗೊತ್ತಿರಲಿಲ್ಲ, ವಿಷಯನೇ ಗೊತ್ತಿಲ್ಲ ನನಗೆ. ನಮ್ಮ ತಾಯಿಯವ್ರಿಗೂ ಇಲ್ಲ, ಇಬ್ಬರು ಸೇರಿಕೊಂಡು ಸೈನ್ ಮಾಡಿಸ್ಕೊಂಡಿದ್ದಾರೆ. ಹಾಂ, ಹೌದು. ನಮ್ಮ ಆಸ್ತಿ ನಮಗೆ ಬರಬೇಕು ಅಂತ ಹೇಳ್ಕೊಂಡು ಕೋರ್ಟಲ್ಲಿ ಹಾಕಿದ್ದೀವಿ. ಇದು ಸಿಎಂ ಪತ್ನಿಗೂ ಮಾರಾಟ ಆಗಿದೆ, ಅದು ಗೊತ್ತಿತ್ತಾ ನಿಮಗೆ? ಇಲ್ಲ, ನಮಗೆ ಗೊತ್ತಿಲ್ಲ. ಇದು ಇವತ್ತವರೆಗೂ ಗೊತ್ತಿಲ್ಲ ನಮಗೆ. ಈ ಜಮೀನು ಮೊದಲೇ ಯಾಕೆ ಕೇಳಲಿಲ್ಲ ನೀವು? ನಾವು ಚಿಕ್ಕವ್ರು, ನಮ್ಗೆ ವಿಷಯನೇ ಗೊತ್ತಿಲ್ಲ, ಜಮೀನು ವಿಷಯನೇ ಗೊತ್ತಿರಲಿಲ್ಲ. ಈಗಷ್ಟೇ ನಮಗೆ ನ್ಯೂಸಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಜಮೀನಿದೆ ಅಂತ. ನಾವೇನೂ ಕೊಟ್ಟಿಲ್ಲ ಅವ್ರಿಗೆ, ನಾವೇನೂ ಕೊಟ್ಟಿಲ್ಲ. ನಮ್ಮ ತಮ್ಮ ತಾಯಿ ಹತ್ರ ಬರ್ಸ್ಕೊಂಡಿರೋದು ಅವರು. ಹಾಂ, ಹೌದು. ನನಗೆ ವಿಷಯ ಗೊತ್ತಿಲ್ಲದೆ 3 ಎಕರೆ 17 ಕುಂಟೆ ಇರೋದು. ಕೆಸರೆ. ಹೌದು. ಮೂಡಾಗ ವಿಷಯ ಗೊತ್ತಾದ ಮೇಲೆ ನಮಗೆ ಗೊತ್ತಾಗಿರೋದು, ಅದರಿಂದ ನಾವು ಕೇಸ್ ಹಾಕಿರೋದು. ಹೌದು. ಹೌದು. ಇಲ್ಲ, ಯಾರಿಗೂ ಮನವಿ ಮಾಡಿಲ್ಲ ನಾವು. ಇಲ್ಲ, ಕೇಳು ಇಲ್ಲ, ನಾವು ವಿಷಯನೇ ಗೊತ್ತಿರಲಿಲ್ಲ, ನಾವು ಕೇಳು ಇಲ್ಲ.